ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಇವತ್ತಿನ ಕ್ಲಾಸ್ ಯಾವ್ದಪ್ಪ? ದಾರಾ ಬೇಂದ್ರೆ. ಮೊನ್ನೆ ಕ್ಲಾಸ್ ಅಲ್ಲಿ ಕುವೆಂಪು ಬಗ್ಗೆ ಆಗಿದೆ. ಇವತ್ತು ದಾರಾ ಬೇಂದ್ರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮತ್ತೊಬ್ಬ ಕನ್ನಡದ ವ್ಯಕ್ತಿ ಯಾರಪ್ಪ? ದಾರಾ ಬೇಂದ್ರೆ. ದಾರಾ ಬೇಂದ್ರೆಯನ್ನು ನಾವು ಏನೆಂದು ಕರೆಯುತ್ತೇವೆ ಅಂದ್ರೆ ವರ ಕವಿ ಎಂದು ಕರೆಯುತ್ತೇವೆ. ವರಕವಿ. ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ಇದು. ಅದೇ ರೀತಿ ಕುವೆಂಪು ಅವರನ್ನು ನಾವು ಏನೆಂದು ಕರೆಯುತ್ತೇವಪ್ಪ ಅಂದ್ರೆ ರಸ ಋಷಿ ಎಂದು ಕರೆಯುತ್ತೇವೆ. ಕುವೆಂಪು ಅವರನ್ನು ರಸ ಋಷಿ ಎಂದು ಕರೆಯುತ್ತೇವೆ. ಕುವೆಂಪು ಅವರನ್ನು ರಸ ಋಷಿ ಎಂದು ಕರೆಯುತ್ತೇವೆ. ಅದೇ ರೀತಿ ದಾರಾ ಬೇಂದ್ರೆಯನ್ನು ವರಕವಿ ಎಂದು ಕರೆಯುತ್ತೇವೆ. ಈ ದಾರಾ ಬೇಂದ್ರೆಗೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸಿಕ್ಕಿದೆ ಮತ್ತು ಯಾವ ಕೃತಿಗೆ ಸಿಕ್ಕಿದೆಪ್ಪ ಅಂದ್ರೆ 4 ತಂತಿಗೆ ಸಿಕ್ಕಿದೆ. 4 ತಂತಿಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ. 4 ತಂತಿಗೆ ಸಿಕ್ಕಿದೆ. 1973ರಲ್ಲಿ ಸಿಕ್ಕಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ದಾರಾ ಬೇಂದ್ರೆ ಅವರ ಕಾಲ 1896ರಿಂದ 1981 ಇದನ್ನ ಒಂದು ಕಾಲ. ಅದೇ ರೀತಿ ಇದನ್ನ ಕಾವ್ಯನಾಮ ಕೇಳಿದ್ದಾರೆ ಅನೇಕ ಸಲ ಎಕ್ಸಾಮ್ ಅಲ್ಲಿ. ಅಂಬಿಕಾ ತನಯ ದತ್ತ. ಸಾಕಷ್ಟು ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕೆಇಎ ಮತ್ತು ಕೆಪಿಎಸ್ಸಿ ನಡೆಸುತ್ತಿರುವ ಪಿಡಿಒ ಮತ್ತು PSI ಮತ್ತು SDFD ಅಲ್ಲಿ ಸಾಕಷ್ಟು ಸಲ ಕೇಳಿದ್ದಾರೆ. ದಾರಾ ಬೇಂದ್ರೆ ಕಾವ್ಯನಾಮ ಯಾವುದಪ್ಪ ಅಂದ್ರೆ ಅಂಬಿಕಾ ತನಯ ದತ್ತ. ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಸಿಕ್ಕಿದಪ್ಪ ಅಂದ್ರೆ 1973ರಲ್ಲಿ ಸಿಕ್ಕಿದೆ. ಯಾರಿಗಪ್ಪ ಅಂದ್ರೆ ದಾರಾ ಬೇಂದ್ರೆಗೆ. ಯಾವ ಕೃತಿಗಪ್ಪ ಅಂದ್ರೆ 4 ತಂತಿಗೆ ಸಿಕ್ಕಿದೆ. ಅದೇ ರೀತಿ ಶ್ರೀರಾಮಾಯಣ ದಾಸಗೆ ಕುವೆಂಪು ಅವರಿಗೆ ಸಿಕ್ಕಿದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 1959ರಲ್ಲಿ ಸಿಕ್ಕಿದೆ. ಯಾವ ಕೃತಿಗಪ್ಪ ಅಂದ್ರೆ ಅರಳು ಮರಳಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ 1959ರಲ್ಲಿ ದಾರಾ ಬೇಂದ್ರೆಗೆ. ಅದೇ ರೀತಿ ವಿದ್ಯಾರ್ಥಿಗಳೇ, ದಾರಾ ಬೇಂದ್ರೆಯನ್ನು ವರಕವಿ ಎಂದು ಕರೆಯುತ್ತೇವೆ. ಇದು ಕೂಡ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ದಾರಾ ಬೇಂದ್ರೆ ಕವನ ಸಂಕಲನಗಳು ಯಾವ ಅಂದ್ರೆ ಮೇಘದೂತ, ನಾದಲೀಲೆ, ಗರಿ, ಆಡು ಪಾಡು ಇವೆಲ್ಲ ಕವನ ಸಂಕಲನಗಳು ವಿದ್ಯಾರ್ಥಿಗಳೇ. ದಾರಾ ಬೇಂದ್ರೆ ಕವನ ಈ ಮೇಘದೂತ ಎನ್ನುವುದು ಎಕ್ಸಾಮ್ ಅಲ್ಲಿ ಪದೇ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. PDO ಅಲ್ಲಿ ಕ್ವಶನ್ ಆಗಿದೆ. PDO. ಅದೇ ತರ ನಾದಲೀಲೆ, ಗರಿ, ಆಡು ಪಾಡು ಇವೆಲ್ಲ ಈ ಒಂದು ದಾರಾ ಬೇಂದ್ರೆ ಕವನ ಸಂಕಲನಗಳು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಹಿಂದೆ ನಡೆದ ಕ್ವಶನ್ ಪೇಪರ್ ಅಲ್ಲಿ ನೀವು ತೆಗೆದು ನೋಡಿ. ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಇವೆಲ್ಲ ಪಾಯಿಂಟ್ಸ್ ಇದ್ದೇ ಇರ್ತವೆ ವಿದ್ಯಾರ್ಥಿಗಳು. ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಇದರ ಮೇಲೆ ಒಂದು ಕ್ವಶನ್ ಫಿಕ್ಸ್ ವಿದ್ಯಾರ್ಥಿಗಳು. ಯಾಕಂದ್ರೆ ಕನ್ನಡ ಒಂದು ವ್ಯಾಕರಣದಲ್ಲಿ, ಕನ್ನಡ ಒಂದು ಸಾಹಿತ್ಯ ವಿಭಾಗದಲ್ಲಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದ ದಾರಾ ಬೇಂದ್ರೆ ಬಗ್ಗೆ ತುಂಬಾ ಮಹತ್ವದ ಅಂಶಗಳು ವಿದ್ಯಾರ್ಥಿಗಳು. ಇವೆಲ್ಲ ಇಲ್ಲಿಗೆ GK 70ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ತಪ್ಪದೆ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಈ ವಿಡಿಯೋ ತಲುಪಲಿ. ಎಲ್ಲರೂ ಕೂಡ ಈ ವಿಡಿಯೋವನ್ನು ಸದುಪಯೋಗ ಪಡೆದುಕೊಳ್ಳಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತದೆ.